ನಮಸ್ತೆ ಮೇಡಮ್, ನಾನು ರಿಟೈರ್ಡ್ PSI ಸೈಯದ್ ಅಂತ. ನಾನು ಇದೇ ನಮ್ಮ ಮನೆ. ಈ ರೋಡಿಂದ ಅವತ್ತು ಮಾಡಿದ್ದು ಅಂದರೆ ಇಷ್ಟು ಮಾಡಿದ್ದು UGD ಮಾಡಿದ ನಂತರ ಇದೇನು ಬೇರೆ ಯಾವ ರೋಡು ಯಾವುದು ಏನೂ ಇಲ್ಲ. ನಲ್ಲಿ ನೀರು ಸರಿಯಾಗಿದ್ದಿಲ್ಲ, ಮತ್ತು ರೋಡೆಲ್ಲ ಸರಿಯಾಗಿ ಆಗಿಲ್ಲ. ಇಷ್ಟು ಪ್ರಾಬ್ಲಮ್ ಇದೆ. ಇಲ್ಲಿ ಜನ ಇವರು ಪಕ್ಕದವರೆಲ್ಲ ಗಾಡಿಯೆಲ್ಲ ನಿಲ್ಲಿಸಿ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ. ಅದು ಯಾವ ಮುನ್ಸಿಪಾಲ್ಟಿ ಕಂಪ್ಲೇಂಟ್ ಕೊಟ್ಟರು ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಇಲ್ಲ. ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ, ಮಾಡ್ತಾರೆ ಅಷ್ಟೇ. ನೋಡಿ, ಎಲ್ಲರಿಗೂ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ತೊಂದರೆ ಇದೆ. ಬರ್ಲಿಕ್ಕೆಲ್ಲ ತೊಂದರೆ ಇದೆ. ಗಾಡಿಗಳು ಕೇಳಿದ್ರೆ ಜಗಳಕ್ಕೆ ಬರ್ತಾರೆ. ಈ ನಾನಾ ರೀತಿ ಹಲವಾರು ಪ್ರಾಬ್ಲಮ್ ಇದೆ. ನೀವ್ ಯಾವತ್ತೂ ಇದ್ರ ಬಗ್ಗೆ ಮನವರಿಕೆ ಮಾಡ್ಕೊಟ್ಟಿಲ್ವಾ ನಿಮ್ಮ ಅಧಿಕಾರಿಗಳಿಗಾಗ್ಲಿ ಜನಪ್ರತಿನಿಧಿಗಳಿಗಾಗ್ಲಿ? ಜನಪ್ರತಿನಿಧಿಗಳಿಗೆಲ್ಲ ಹೇಗೆ ನೀವು ಬಂದಿದ್ದೀರಾ, ಹೀಗಾಗಿದೆ ಅಷ್ಟು ಬಿಟ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮುನ್ಸಿಪಾಲ್ಟಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದೆಲ್ಲ ದಾಖಲಾತಿ ಉಂಟು. ಇದೆಲ್ಲ ಹೀಗೆಲ್ಲ ವೇಕಲ್ಸ್ ಸಾರ್ವಜನಿಕ ತೊಂದರೆ ಆಗ್ತದೆ, ಅನಾನುಕೂಲ ಆಗ್ತದೆ. ಆಮೇಲೆ ಇದೆಲ್ಲ ಮಾಡಿ ಅಂತ ಹೇಳಿದ್ವಿ. ಎಲ್ಲಿ ಈಗ ಎಲೆಕ್ಷನ್ ಆಗ್ಲಿ ಅಂತ ಹೇಳಿ. ಹೌದು, ಈಗ ಅಧಿಕಾರದಲ್ಲಿ ಇಲ್ಲ ಅವರು. ನೆಕ್ಸ್ಟ್ ಇವಾಗ ಎಲೆಕ್ಷನ್ ಆಗೋವರೆಗೂ ನಾವು ಕಾಯ್ಬೇಕು. ಬಟ್ ಕಾಯೋ ಹೊತ್ತಿಗೆ ಯಾವಾಗ ಏನೇನ್ ಅನಾಹುತಗಳಾಗ್ತವೋ ಅಥವಾ ಏನಾಗುತ್ತೋ ನಮಗ್ ಗೊತ್ತಿಲ್ಲ ಅಲ್ವಾ? ಮಳೆ ಬರಲ್ಲ. ಈಗ ಮಳೆ ಬರ್ತಿತ್ತು, ಮಳೆ ಬಂದಿಲ್ಲ. ಎಲ್ಲ ಹಲವಾರು ಪ್ರಾಬ್ಲಮ್ ಇದೆಯಲ್ವಾ? ಅಲ್ಲ ಸರ್, ಇವಾಗ ಕೌನ್ಸಿಲರ್ ಇಲ್ಲ, ಇವಾಗ ಸದ್ಯಕ್ಕಿಲ್ಲ. ಬಟ್ ಆದ್ರೆ ಇದ್ರ ಜವಾಬ್ದಾರಿ ಇನ್ನೊಬ್ರಿಗೆ ಇರುತ್ತೆ. ಇದ್ದೇ ಇರುತ್ತೆ. ಯಾಕಂದ್ರೆ DC ಕಂಟ್ರೋಲ್ ಅಂತ ಕಮಿಷನ್ ಅಂತ ಇರ್ತದೆ. ಎಲ್ಲರಿಗೂ ಸಂಬಳ ಕೊಡ್ತಾ ಇದಾರಲ್ಲ, ಸಂಬಳ ಎಲ್ಲರಿಗೂ ಸಿಗ್ತಾ ಇದೆಯಲ್ಲ, ಸಂಬಳ ತಗೋತಾ ಇದಾರಲ್ಲ. ಅವರೆಲ್ಲ ಬೇಜವಾಬ್ದಾರಿ ಮಾಡ್ಬೇಕು. ಬೇಜವಾಬ್ದಾರಿ ಇದೆ ಜಾಸ್ತಿ ಅಷ್ಟೇ. ಸರ್, ನೀವು ಈ ಮನವಿಗಳು ತಗೊಂಡು ಎಷ್ಟು ಸಲ ಓಡಾಡಿದ್ದೀರಾ? ಕಚೇರಿಯಿಂದ ಇಲ್ಲಿಗೆ ಒಂದ್ ಆಫೀಸ್ಗೆ ಆಗಿರ್ಬೋದು, ನಮ್ಗೆ ಮಾಡ್ಕೊಡಿ ಈ ತರ ಏನಾದ್ರು ಮಾಡಿದಿರಾ? ಮಾಡಿದ್ರು ಏನು ಎಲ್ಲಿ ಸ್ಪಂದಿಸ್ತಾರೆ? ಅಲ್ಲಿ ಸ್ಪಂದಿಸೋವರೆಗೂ ಬಿಡ್ಬಾರ್ದು ನಾವು. ಸ್ಪಂದಿಸ ಅಂತಂದ್ರೆ ಅವ್ರು ನಮ್ಗೆ ನೋಡಿ, ನಾವು ಹೋಗ್ತಿವಾಗ ಅಧಿಕಾರಿ ನೋಡ್ಬೇಕಂದ್ರೆ ಅಧಿಕಾರಿ ಇಲ್ಲಪ್ಪ ಅಂತಾರೆ. ಆಮೇಲೆ ನಮ್ಗೆ ಇನ್ನೊಂದು ಏನಾದ್ರು ಪ್ರಾಬ್ಲಮ್ ಇರ್ತವೆ. ಹೀಗೆ ನಾವು 2 ಸರಿ 3 ಸರಿ ಹೋಗ್ತೀವಿ, ಸಿಗ್ಲಿಲ್ಲ, ಸುಮ್ಮನೆ ಆಗ್ಬಿಡ್ತೇವೆ, ಹಾಗೆ ತಟಸ್ಥ ಆಗ್ಬಿಡ್ತೇವೆ. ನಿಮ್ಮಂತವ್ರಿಗೆ ಬಂದಾಗ ನಾವು ಇಲ್ಲಿ ಹೇಳ್ತೇವೆ ಅಷ್ಟೇ. ನಾವಿರೋದೇ ಅದಕ್ಕೆ ಸರ್, ನಿಮ್ ಸಮಸ್ಯೆಗೆ ಸ್ಪಂದಿಸಕ್ಕೆ ನಾವಿರೋದು. ಏನೇ ಸಮಸ್ಯೆ ಇದ್ರು ಚೌಕಾಸಿ ಉತ್ತರ ಕೊಡ್ದಿರಾ ನೀಟಾಗಿ ಹೇಳ್ಬಿಡಿ ನಿಮ್ ಸಮಸ್ಯೆ ಏನು ಅಂತ. ಮುಂಬರುವ ಜನಪ್ರತಿನಿಧಿಗಳು ಯಾರೇ ಆಗಿದ್ರು ಅಟ್ಲೀಸ್ಟ್ ಈ ಏರಿಯಾದಲ್ಲಿ ಇಂತ ಸಮಸ್ಯೆ ಇದೆಯಪ್ಪ, ಇದನ್ನ ನಾನು ತೀರಿಸ್ತೀನಿ ಅನ್ನೋ ಒಂದು ಮನಸ್ಥಿತಿ ಬರ್ತಾರೆ. ಈಗ ಇನ್ನೇನು ಎಲೆಕ್ಷನ್ ಬರ್ತಾ ಇದೆಯಲ್ಲ, ಕಾಯ್ತಾ ಇದ್ದೀವಿ. ಯಾರು ಬರ್ಬೋದು, ಎಲೆಕ್ಷನ್ ಯಾವಾಗ ಆಗ್ಬೋದು, ಯಾರು ಬರ್ತಾರೆ, ಏನಾಗ್ತದೆ. ಯಾಕಂದ್ರೆ ಆ ಅಧಿಕಾರಿಗಳಿಗೆ ಸರ್ಕಾರದಿಂದ ಒತ್ತಡ ಇದ್ದಾಗ ಅವರು ಆಯ್ತು ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡೋಲ್ಲ. ಆ ರೀತಿ ಇದೆ. ಈಗ ನಗರಸಭೆಯಲ್ಲಿ ಅನುದಾನ ಇದ್ದೇ ಇರುತ್ತೆ, ಯಾವಾಗ್ಲೂ ಇರ್ತದೆ ಅಲ್ವಾ? ಅವರಿಗೆ ಸಂಬಳ ಇದೆ, ಯಾರಿಗೇನು ಸಂಬಳ ಬಿಡ್ತಾ ಇಲ್ಲ. ಸಂಬಳ ಅವ್ರಿಗೆಲ್ಲ ಕೊಡ್ತಾನೆ ಇದ್ದಾರೆ, ಕಮಿಷನ್ ತಗೋತಾ ಇದ್ದಾರೆ. ಅಲ್ಲಿ ಏನ್ ಕೆಲಸ ಮಾಡ್ತಾರೆ ಎಲ್ಲರಿಗೂ ಸಂಬಳ ಇದೆ. ಸಂಬಳ ಇಲ್ಲದವ್ರಿಲ್ಲ. ಅದೇ ಏರಿಯಾ ಮಾತ್ರ ಇಷ್ಟು ತುಂಬಾ ಚೆನ್ನಾಗಿದೆ. ಏನು ಹೇಳಂಗಿಲ್ಲ. ಇದು ಮಾನಸಿಕ ನೋವಿದೆಯಲ್ಲ, ಇದು ಯಾರಿಗೂ ಹೇಳಂಗಿಲ್ಲ, ಅದು ಯಾರು ಕೇಳಂಗಿಲ್ಲ. ಸಾರ್ವಜನಿಕ ಸತ್ತಲ್ವಾ ಅದು. ಹಾಗಾಗಿ ನಾವು ಸಾರ್ವಜನಿಕ ಸತ್ತಿಂದ ತಲೆಬಿಸಿ ಮಾಡ್ಕೊಂಡು ಸುಮ್ಮನೆ ಇರ್ಬೇಕಷ್ಟೇ.